ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಜಾದ್ ICS ಅಕಾಡೆಮಿ. ನಾನು ಪ್ರಶಾಂತ್ ಬಂಡಿವಡ್ಡರ್. ಅಜಾದ್ ICS ಅಕಾಡೆಮಿಯಲ್ಲಿ ಕನ್ನಡ ಗ್ರಾಮರ್ ಟೀಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೇಳೋ ಕನ್ನಡ ಗ್ರಾಮರ್ ನಿಮಗೆ ಬಂದುಬಿಟ್ಟು ಗ್ರೂಪ್ ಸಿ ಆಗಿರ್ಬೋದು, SDA FDA ಆಗಿರ್ಬೋದು, ಅದೇ ರೀತಿಯಾಗಿ CTI ಕಾಲೇಜ್ CTI ಎಕ್ಸಾಮ್ ಆಗಿರ್ಬೋದು, PDO ಎಕ್ಸಾಮ್ ಆಗಿರ್ಬೋದು, ಯಾವುದೇ KPSC ನೋಟ್ಸ್ ಎಲ್ಲ ಎಕ್ಸಾಮ್ಗೂ ಕನ್ನಡ ಹೆಲ್ಪ್ ಆಗುತ್ತೆ. ಬೇಕಿದ್ರೆ ನೀವು ಓಲ್ಡ್ ಸ್ಟೂಡೆಂಟ್ಸ್ಗೆ ಕೇಳ್ಬೋದು ಕ್ಲಾಸ್ ಹೇಗಿದೆ ಅಂತ ಹೇಳಿ. ಈಗ ಅಕಾಡೆಮಿ ಬಗ್ಗೆ ಹೇಳಬೇಕಪ್ಪ ಅಂದರೆ, ಅಜಾದ್ ICS ಅಕಾಡೆಮಿ ಬಗ್ಗೆ ಹೇಳಬೇಕಪ್ಪ ಅಂದರೆ, ನಿಮಗೆ KS ಆಗಿರ್ಬೋದು, IAS ಆಗಿರ್ಬೋದು, SDA FDA ಆಗಿರ್ಬೋದು, PDO ಆಗಿರ್ಬೋದು. PDO 9 ಬ್ಯಾಚ್ ಮುಗಿದಿದೆ, 9 ಬ್ಯಾಚ್ ಮುಗಿದಿದ್ದಾವೆ, 10ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ನೀವು ಓಲ್ಡ್ ಬ್ಯಾಚ್ ಸ್ಟೂಡೆಂಟ್ಸ್ ಕೇಳಿ ಕ್ಲಾಸಸ್ ಹೇಗಿದೆ ಅಂತ ಹೇಳಿ, ಕ್ಲಾಸಸ್ ಹೇಗಿದೆ ಅಂತ ಕೇಳಿ ಆಮೇಲೆ ಅಡ್ಮಿಷನ್ ತೊಗೊಳ್ಳಿ. ಅದೇ ರೀತಿಯಾಗಿ ಈಗ ನೋಡಿ, ನೀವು ನಮಗೆ ಅಜಾದ್ ICS ಅಕಾಡೆಮಿನಲ್ಲಿ ಟೆಲಿಗ್ರಾಮ್ ಆ್ಯಪ್ ಇದೆ, ಅಜಾದ್ ICS ಅಕಾಡೆಮಿ ಅಂತ ಹೇಳಿ. ಟೆಲಿಗ್ರಾಮ್ಗೆ ಆ್ಯಪಿಗೆ ಹೋಗಿಬಿಟ್ಟು ಅಜಾದ್ ICS ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಅಜಾದ್ ICS ಅಕಾಡೆಮಿ ಅಂತ ಬರುತ್ತೆ. ಆ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಅದೇ ರೀತಿಯಾಗಿ ಯೂಟ್ಯೂಬ್ ಚಾನಲ್ ಇದೆ, ಅಜಾದ್ ICS ಅಕಾಡೆಮಿ ಅಂತ ಹೇಳಿ. ನಾವೇನು ವೀಡಿಯೋಸ್ ಮಾಡ್ತೀವಿ, PDO ಯೋಜನೆಗಳನ್ನು ಬಿಟ್ಟಿದ್ದಾರೆ ವೀಡಿಯೋಸು, ಆ ವೀಡಿಯೋಸ್ನ ನೋಡಿ. ಸ್ಯಾಂಪಲ್ ಸ್ವಲ್ಪ ವೀಡಿಯೋಸ್ ಬಿಟ್ಟಿದ್ದಾರೆ, ಅವನ್ನ ನೋಡಿ ನೀವು ಅಜಾದ್ ICS ಟೀಚಿಂಗ್ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯೂಟ್ಯೂಬ್ ವೀಡಿಯೋಸ್ ನೋಡಿದ್ರೆ ಅಲ್ಲಿ ನೋಡ್ಬೋದು. ಇನ್ನು ಟೆಲಿಗ್ರಾಮ್ದಲ್ಲಿ ಏನು ಮಾಡ್ತೀರಪ್ಪ ಅಂದರೆ, ದಿ ಹಿಂದೂ ಪೇಪರ್ ಆಗಿರ್ಬೋದು, ಡೈಲಿಯಲ್ಲಿ ನಾವು PDF ಬಿಡ್ತೀವಿ ಹಿಂದೂ ಪೇಪರ್ಗಳನ್ನ. ನೀವು ಇಲ್ಲಿ ಹಿಂದೂ ಪೇಪರ್ಗಳನ್ನ ಓದ್ಬೋದು. ಅದೇ ರೀತಿಯಾಗಿ ನೀವು ಇನ್ನು ಆಫ್ಲೈನ್ ಬೇಕಂತಂದರೆ, ಈ ಕ್ಲಾಸ್ ಆಫ್ಲೈನ್ ಅಥವಾ ಆನ್ಲೈನ್ ಎರಡೂ ನಡೆಯುತ್ತೆ. ನಿಮ್ಗೇನಾದರೂ ಆಫ್ಲೈನ್ ಬೇಕಂತಂದರೆ, ವಿಜಯನಗರದಲ್ಲಿ ಚಂದ್ರಾಲೇಔಟ್ ಪೊಲೀಸ್ ಸ್ಟೇಷನ್, ಆ ಚಂದ್ರಾಲೇಔಟ್ ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಬಂದು ನೀವು ವಿಚಾರಿಸ್ಬೋದು. ಎಲ್ಲದಕ್ಕೂ ಆಫ್ಲೈನ್ ಇದೆ, ಆನ್ಲೈನ್ ಇದೆ. ನಿಮಗೇನಾದರೂ ಆಫ್ಲೈನ್ ಕ್ಲಾಸ್ ಬೇಕಾತಂದರೆ ಇಲ್ಲಿ ಬಂದು ಕೇಳಿ. ಅದೇ ನಿಮಗೇನಾದರೂ ಆನ್ಲೈನ್ ಕ್ಲಾಸ್ ಬೇಕಾಗಿತ್ತಪ್ಪ ಅಂತಂದರೆ, ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಅಜಾದ್ ICS ಅಕಾಡೆಮಿ ಅಂತ ಹೊಡಿಬೇಕು. ಅಜಾದ್ ICS ಅಕಾಡೆಮಿ ಅಂತ ಸರ್ಚ್ ಮಾಡಿ, ಅಲ್ಲಿ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಆಫೀಸ್ ನಂಬರಿಗೆ ಕಾಲ್ ಮಾಡಿ ಕೇಳಿದರೆ ನಿಮಗೆ ಆನ್ಲೈನ್ ವೀಡಿಯೋಸ್ ಕೂಡ ಸಿಗುತ್ತೆ, ರೆಕಾರ್ಡೆಡ್ ವೀಡಿಯೋಸ್ ಇರ್ತವೆ. ಅದನ್ನು ನೀವು ಮನೆಯಲ್ಲಿ ಕೂತ್ಕೊಂಡು ರೆಕಾರ್ಡ್ ವೀಡಿಯೋಸ್ಗಳನ್ನ ನೋಡ್ಬೋದು. ನೀವೇನಾದ್ರು ಅಡ್ಮಿಷನ್ ತೊಗೊಳ್ಳೋಕ್ಕಿಂತ ಮುಂಚೆ ಓಲ್ಡ್ ಸ್ಟೂಡೆಂಟ್ಸ್ ಏನಿರ್ತಾರೆ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಕೇಳಿ ಆಮೇಲೆ ಅಡ್ಮಿಷನ್ ತೊಗೊಳ್ಳಿ ಅಂತ ಹೇಳ್ತೀನಿ. ಕನ್ನಡದಲ್ಲಿ ನಾಮಪದದ ಬಗ್ಗೆ ತಿಳ್ಕೊಳ್ಳೋಣ. ಪರೀಕ್ಷೆಯಲ್ಲಿ ಕೇಳ್ತಾನೆ, ಮೊನ್ನೆ TET ಎಕ್ಸಾಮ್ದು ನಡೀತು. TET ಎಕ್ಸಾಮ್ದಲ್ಲೂ ಕೂಡ ಕ್ವಶನ್ ಆಗಿತ್ತು. ನಾಮಪದ ಅಂದರೆ ಏನು? ಹೆಸರನ್ನು ಸೂಚಿಸುವಂತಹ ಶಬ್ದಗಳಿಗೆ ನಾವೇನಂತ ಕರಿತೀವಿ? ನಾಮಪದ ಅಂತ ಕರಿತೀವಿ. ಹೆಸರನ್ನು ಸೂಚಿಸುವಂತಹ ವಸ್ತು ಅಥವಾ ಹೆಸರನ್ನು ಸೂಚಿಸುವ ಶಬ್ದಗಳಿಗೆ ನಾಮಪದ ಅಂತ ಹೇಳಿ ಕರಿತೀವಿ. ಈಗ ನಾನು ಹೆಸರು ಬೆಳಿತೀನಿ. ನನ್ನ ಹೆಸರು ಬರೆದಿದ್ದೀನಿ, ಸುನೀಲ ಅಂತ ಇದೆ. ಈ ಸುನೀಲ ಅನ್ನುವಂತಹದ್ದು ನಾಮಪದನ ಅಥವಾ ನಾಮ ಪ್ರಕೃತಿನ? ಇದು ಏನಪ್ಪ ಅಂತಂದರೆ, ಸುನೀಲ ಅನ್ನುವಂತಹದ್ದು ನಾಮ ಪ್ರಕೃತಿ. ಈ ಸುನೀಲ ಅನ್ನುವಂತಹದ್ದು ಏನಪ್ಪ ಅಂದರೆ ನಾಮ ಪ್ರಕೃತಿ. ನಾಮ ಪ್ರಕೃತಿ ಅಂದರೆ ಏನು ಅಂತ ಕೇಳಿದ್ರೆ, ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೀವಿ. ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ. ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಕರಿತೀವಿ. ನಾಮಪದ ಆಗಬೇಕಪ್ಪ ಅಂತಂದರೆ, ಒಂದು ಪದ ನಾಮಪದ ಆಗಬೇಕಂದ್ರೆ ಏನು ಆಗುತ್ತೆಪ್ಪ ಅಂದರೆ, ನಾಮ ಪ್ರಕೃತಿ ಏನೋ ಸುನೀಲ ಅಂತ ಇದೆ. ಈ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಬೇಕು. ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಎಷ್ಟಿದ್ದಾವೆ? 7. FDA ಪರೀಕ್ಷೆ ಕೇಳಿದ್ದಾವೆ. ಏನು ಕೇಳಿದ? 8 ಅಂತ ಕೇಳಿದರು. ಬಟ್ ಎಲ್ಲರೂ ಏನಾದ 8 ಅಂತ ಹಾಕಿದ್ರು. ಬಟ್ 8 ಅಲ್ಲ, 7. ಯಾಕಂದರೆ ನಾವು ಲಾಸ್ಟ್ಗೆ ಏನು ಬರ್ತು, ಸಂಬೋಧನಾವ್ಯಯ, ಅದು ಕಾರಕವನ್ನು ಹೊಂದದೇ ಇರೋ ಕಾರಣ ನಾವು ಅದನ್ನೇ ಮಾಡಿದ್ವಿ, ವಿಭಕ್ತಿ ಪ್ರತ್ಯಯಕ್ಕೆ ಸೇರಿಸಿಲ್ಲ. ಪರೀಕ್ಷೆಯಲ್ಲಿ ಒಟ್ಟು ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅಂತ ಕೇಳಿದರೆ 7 ಅಂತ ಹಾಕಬೇಕು. ಸಂಬೋಧನಾವ್ಯಯವನ್ನು ಕನ್ಸಿಡರ್ ಮಾಡೋದಿಲ್ಲ, ಏಕೆಂದರೆ ಅದು ಕಾರಕವನ್ನು ಹೊಂದಿಲ್ಲದ ಕಾರಣ ಅದನ್ನು ನಾವು ಕೈ ಬಿಟ್ಟಿದ್ದೀವಿ. 7 ವಿಭಕ್ತಿ ಪ್ರತ್ಯಯಗಳು. ಈ ಸುನೀಲ ಅನ್ನುವಂತಹ ನಾಮ ಪ್ರಕೃತಿಗೆ ಯಾವುದಾದ್ರೂ ಒಂದು ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿ. ನಾನೀಗ ಚತುರ್ಥಿ ವಿಭಕ್ತಿ ಪ್ರತ್ಯಯವಾದಂತಹ ಗೆ ವಿಭಕ್ತಿ ಪ್ರತ್ಯಯವನ್ನು ಸೇರಿಸ್ತೀನಿ. ಸುನೀಲ ಪ್ಲಸ್ ಗೆ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿದಾಗ ಏನಾಗುತ್ತೆ? ಇದು ಸುನೀಲಿಗೆ ಅಂತ ಆಗುತ್ತೆ. ಸುನೀಲಿಗೆ ಅನ್ನುವಂಥದ್ದು ಏನಪ್ಪ ಅಂದರೆ ನಾಮಪದ. ಸುನೀಲ ಅನ್ನುವಂತಹದ್ದು ನಾಮ ಪ್ರಕೃತಿ. ಅದು ನಾಮಪದ ಆಗಬೇಕಪ್ಪ ಅಂತಂದರೆ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಬೇಕು. ವಿಭಕ್ತಿ ಪ್ರತ್ಯಯಗಳನ್ನು ಸೇರಿದಾಗ ಅದು ನಾಮಪದ ಆಗುತ್ತೆ. ಇನ್ನು ನಾಮಪದದಲ್ಲಿ ಹಲವಾರು ಪ್ರಕಾರಗಳು ಬರ್ತವೆ. ಎಷ್ಟು ಪ್ರಕಾರಗಳು? 9 ಪ್ರಕಾರಗಳು ಬರ್ತವೆ.
ಅವುಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಬಂದ್ಬಿಟ್ಟು ವಸ್ತುವಾಚಕ. ವಸ್ತುವಾಚಕದಲ್ಲಿ ಮತ್ತೆ ಎಷ್ಟು ವಿಂಗಡಣೆ ಮಾಡ್ತೀವಪ್ಪ ಅಂದರೆ 3 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ರೂಢದಿಂದ ಬಂದಂತಹ ಶಬ್ದಗಳಿಗೆ ರೂಢನಾಮ ಅಂತ ಕರೀತಾರೆ, ವ್ಯವಹಾರಕ್ಕಾಗಿ ಇಟ್ಟುಕೊಂಡಂಥ ಹೆಸರುಗಳಿಗೆ ಅಂಕಿತನಾಮ ಅಂತ ಕರೀತಾರೆ, ರೂಪ ಗುಣ ಸ್ವಭಾವದ ಬಗ್ಗೆ ಹೇಳೋದಕ್ಕೆ ಅನ್ವರ್ಥನಾಮ ಅಂತ ಕರೀತಾರೆ ಅಂತ ಹೇಳಿದ್ದಾನೆ. ಬಟ್ ಆ ರೀತಿ ಓದಿದರೆ ನಮಗದು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನಾನು ಟ್ರಿಕ್ಸ್ ಹೇಳ್ತೀನಿ ನೋಡಿ. ರೂಢನಾಮ. ರೂಢನಾಮ ಅಂದರೆ ಏನಪ್ಪ ಅಂತಂದರೆ ದೂರದಿಂದ ನೋಡಿ ನಿರ್ಧರಿಸೋದು. ರೂಢನಾಮ ಅಂದ್ರೇನು? ದೂರದಿಂದ ನೋಡಿ ಏನು ನಿರ್ಧರಿಸ್ತೀವೋ ಅದೇ ರೂಢನಾಮ. ಇನ್ನು ಅಂಕಿತನಾಮ. ಅಂಕಿತನಾಮ ಅಂದ್ರೇನು? ವ್ಯವಹಾರಕ್ಕಾಗಿ ಇಟ್ಟುಕೊಂಡಂತಹ ಎಲ್ಲ ಹೆಸರುಗಳು. ವ್ಯವಹಾರಕ್ಕಾಗಿ ಇಟ್ಟುಕೊಂಡಂಥ ಎಲ್ಲ ಹೆಸರುಗಳು ಏನಾಗ್ತವೆ? ಅಂಕಿತನಾಮ ಆಗ್ತವೆ. ಇನ್ನು ಅನ್ವರ್ಥನಾಮ. ಅನ್ವರ್ಥನಾಮ ಅಂದರೆ ಏನು ಅಂತಂದರೆ ಉದ್ಯೋಗ ಮತ್ತು ಅಂಗವಿಕಲತೆ. ಉದ್ಯೋಗ ಮತ್ತು ಅಂಗವಿಕಲತೆ ಬಗ್ಗೆ ಏನೇ ಇರಲಿ, ಉದ್ಯೋಗ ಮತ್ತು ಅಂಗವಿಕಲತೆ ಬಂತಂದರೆ ಅದನ್ನು ನಾವು ಅನ್ವರ್ಥನಾಮ ಅಂತ ತಿಳ್ಕೋಬೇಕು. ಇವಾಗ ನೋಡಿ ರೂಢನಾಮ. ನಾನೊಂದು ಹೇಳ್ತೀನಿ ನೋಡಿ. ನಾನು ಒಂದು ಸರಿ ಎಲ್ಲಿದ್ದೆ? ಪಾರ್ಕ್ನಲ್ಲಿ ನಿಂತಿದ್ದೆ. ಪಾರ್ಕ್ನಲ್ಲಿ ನಿಂತಾಗ ದೂರದಲ್ಲಿ ಒಬ್ಬ ವ್ಯಕ್ತಿ ಕುಂತಿದ್ರು. ಆ ವ್ಯಕ್ತಿನ ನೋಡಿ ಏನು ಮಾಡಿದೆ ನಾನು? ಹಾವಭಾವ ಆಗಿರ್ಬೋದು, ಅವರ ಬಟ್ಟೆ ಆಗಿರ್ಬೋದು, ಆ ಬಟ್ಟೆಗಳನ್ನು ನೋಡಿ ನಾನು ತಿಳ್ಕೊಂಡೆ ಅವಳು ಒಬ್ಬಳು ಹುಡುಗಿ ಅಂತ ಹೇಳಿ. ಹುಡುಗಿ ದೂರದಿಂದ ನೋಡಿ ನಿರ್ಧರಿಸಿದ್ನ. ಅವಳೇನು? ಹುಡುಗಿ ಅಂತ ಹೇಳಿ ದೂರದಿಂದ ನೋಡಿ ನಿರ್ಧರಿಸಿದೆ. ಹುಡುಗಿ ಅನ್ನೋದು ಏನಾಯಿತು? ರೂಢನಾಮ ಆಯಿತು. ಅದೇ ರೀತಿಯಾಗಿ ಆ ಹುಡುಗಿ ನೋಡೋದಕ್ಕೆ ಹೇಗಿದ್ಲಪ್ಪ ಅಂದರೆ ಸುಂದರವಾಗಿದ್ಲು. ಆ ಹುಡುಗಿ ಸುಂದರವಾಗಿದ್ದ ಕಾರಣ ನಾನು ಅವಳ ಹೆಸರನ್ನು ತಿಳ್ಕೊಂಡೆ. ಅವಳ ಹೆಸರು ಏನಾಗಿತ್ತುಪ್ಪ ಅಂತಂದರೆ ಶ್ರುತಿ ಅಂತ ಹೇಳಿ ಅವಳ ಹೆಸರಾಗಿತ್ತು. ಶ್ರುತಿ ಅಂದ್ರೇನು? ಹೆಸರನ್ನು ಸೂಚಿಸ್ತಾ ಇದೆ. ಹೆಸರನ್ನು ಸೂಚಿಸುವಂಥದ್ದೇನು? ಅಂಕಿತನಾಮ. ಆ ಹುಡುಗಿ ಹೆಸರು ಶ್ರುತಿಯಾಗಿತ್ತು. ಆ ಹುಡುಗಿ ಏನಿದ್ಲಪ್ಪ ಅಂತಂದರೆ ಇಷ್ಟೊಂದು ಸುಂದರವಾಗಿದ್ದಾಳೆ, ಬಟ್ಟೆ ಹಾವಭಾವಗಳು ಎಷ್ಟು ಡಿಸಿಪ್ಲಿನಾಗಿ ಹಾಕೊಂಡಿದ್ದಾಳೆ. ಅದಕ್ಕೆ ನಾನು ಅಂದ್ಕೊಂಡೆ ಆ ಹುಡುಗಿ ಯಾವುದಾದ್ರೂ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಾಳೆ ಅಂದ್ಕೊಂಡೆ. ಆ ಹುಡುಗಿ ಯಾವ ವೃತ್ತಿಯಲ್ಲಿದ್ಲಪ್ಪ ಅಂತಂದರೆ ಅವಳಾಗಿದ್ಲು ಶಿಕ್ಷಕಿ. ಏನಾಗಿದ್ರು? ಶಿಕ್ಷಕಿ ಆಗಿದ್ಲು. ಶಿಕ್ಷಕಿ ಅನ್ನುವಂಥದ್ದೇನು? ಒಂದು ಉದ್ಯೋಗ ಅಂತಂದ್ರೆ ಏನಂತ ಹೇಳಿದೆ ನಾನು? ಅನ್ವರ್ಥನಾಮವನ್ನು ಹಾಕಬೇಕು ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಈಗ ನೋಡಿ, ನಾನು ಒಬ್ಬ ಫ್ರೆಂಡ್ ಮನೆಗೆ ಹೋಗಿದ್ದೆ. ಫ್ರೆಂಡ್ ಮನೆಗೆ ಹೋದಾಗ ಇನ್ನೂ ಒಳಗಡೆ ಹೋಗಿರಲಿಲ್ಲ, ಗೇಟ್ ಹತ್ರ ನಿಂತಿದ್ದೆ. ಗೇಟ್ ಹತ್ರ ನಿಂತಾಗ ಬೌ ಅಂತ ಶಬ್ದ ಕೇಳ್ತು. ಬೌ ಅಂತ ಶಬ್ದ ಕೇಳ್ತು. ನಾನು ಅದೇನು ಮಾಡಿದೆ? ನೋಡಿಲ್ಲ, ದೂರದಿಂದ ನೋಡಿದೆ. ನೋಡಿ ನಿರ್ಧರಿಸಿದೆ ಅದು ನಾಯಿ ಅಂತ ಗೊತ್ತಾಯಿತು. ನಾಯಿ ಅಂತ ಗೊತ್ತಾಯಿತು. ಅಂದರೆ ನೋಡಿಲ್ಲ, ದೂರದಿಂದ ನೋಡಿ ನಿರ್ಧರಿಸಿದೆ. ಅದು ನಾಯಿ ಅಂತ ಹೇಳಿ ನಿರ್ಧರಿಸಿದೆ. ಆಮೇಲೆ ಏನು ಮಾಡಿದೆ? ಒಳಗಡೆ ಹೋದೆ ಕೇಳಿದೆ, ನಮ್ಮ ಫ್ರೆಂಡ್ ಕೇಳಿದೆ ಆ ನಾಯಿ ಹೆಸರು ಏನು ಅಂತ ಹೇಳಿ. ಆತ ಹೇಳ್ದ ಆ ನಾಯಿ ಹೆಸರು ಬಂದುಬಿಟ್ಟು ಪಿಂಕಿ ಅಂತ ಹೇಳಿ. ಆ ನಾಯಿ ಹೆಸರು ಏನಂದ ಅವನು? ಪಿಂಕಿ ಅಂತ ಹೇಳ್ದ. ಅಂದರೆ ಹೆಸರನ್ನು ಸೂಚಿಸ್ತಾ ಇದೆ. ಅದೇನಾಯಿತು? ಅಂಕಿತನಾಮ ಆಯಿತು. ಅದೇ ರೀತಿಯಾಗಿ ನಾನು ಹೇಳಿದೆ ಆ ನಾಯಿ ನೋಡೋದಕ್ಕೆ ಕರಿ ಕಲರ್ ಇದೆ, ನೀನು ಯಾಕೆ ಅದಕ್ಕೆ ಕರಿಯ ಅಂತ ಹೆಸರು ಬಿಟ್ಟು ಪಿಂಕಿ ಅಂತ ಹೆಸರಿಟ್ಟೆ ಅಂತ ಕೇಳಿದೆ. ಏನಂತ ಹೇಳಿದೆ? ಕರಿಯ ಅನ್ನುವಂಥದ್ದು ಅನ್ವರ್ಥ ನಾಮ. ಈ ರೀತಿಯಾಗಿ ನಾವು ನೆನಪಿಟ್ಕೋಬೇಕು. ಮೊನ್ನೆ TET ಎಕ್ಸಾಮ್ನಲ್ಲಿ ಕೇಳಿದ್ದ ಅಂತಂದರೆ ವ್ಯಾಪಾರಿ ಅಂತ ಕೇಳಿದ್ದ. ವ್ಯಾಪಾರಿ ಇದು ಯಾವ ನಾಮಪದ ಅಂತ ಕೇಳಿದ. ವ್ಯಾಪಾರಿ ಅನ್ನೋದೇನು? ಒಂದು ಉದ್ಯೋಗ ಬಂದರೆ ಏನಾಗುತ್ತೆ? ಅನ್ವರ್ಥ ನಾಮ. ಇಷ್ಟೇ. ಇನ್ನೊಂದು ನೋಡಿ, ಯಾವುದು? ನದಿ ಅಂದರೆ ಏನು ಮಾಡ್ತೀವಿ? ದೂರದಿಂದ ನೋಡಿ ನಿರ್ಧರಿಸ್ತೀವಿ. ನದಿ ಅನ್ನೋದು ಏನಾಗುತ್ತೆ? ರೂಢನಾಮ ಆಗುತ್ತೆ. ನದಿ ಅದು ರೂಢನಾಮ. ಹೆಸರು ಅಂಕಿತನಾಮ. ಯಾವುದೋ ನದಿಯನ್ನು ತಗೊಳ್ಳಿ, ಕಾವೇರಿ ನದಿ. ಕಾವೇರಿ ಅನ್ನೋದೇನು? ಒಂದು ಹೆಸರು. ಅದೇ ರೀತಿ ಅನ್ವರ್ಥನಾಮ ಅದರ ಉದ್ಯೋಗ ಅಥವಾ ಅಂಗವಿಕಲತೆ ಬಗ್ಗೆ ಹೇಳೋದು ಅಥವಾ ಗುಣವನ್ನು ಹೇಳೋದು. ಈ ಕಾವೇರಿ ಏನು? ಕರ್ನಾಟಕದ ಜೀವನದಿ ಅನ್ನೋದೇನು? ಜೀವನದಿ ಅನ್ನೋದು ಅನ್ವರ್ಥನಾಮ. ಇಷ್ಟೇ ನೆಟ್ಟುಕೋಬೇಕು. ಪುಸ್ತಕದ ಭಾಷೆಯಲ್ಲಿ ನೆಟ್ಟುಕೋಬಾರ್ದು. ದೂರದಿಂದ ನೋಡಿದೆ ರೂಢನಾಮ, ವ್ಯವಹಾರಕ್ಕಾಗಿ ಇಟ್ಟುಕೊಂಡ ಹೆಸರುಗಳು ಅಂಕಿತನಾಮ, ಉದ್ಯೋಗ ಮತ್ತು ಅಂಗವಿಕಲತೆ ಬಗ್ಗೆ ಹೇಳಿದರೆ ಅನ್ವರ್ಥನಾಮ. ಕುಂಟ, ಕಿವುಡ, ಮೂಕ, ಮೂಗಿ ಯಾವುದೇ ಅಂಗವಿಕಲತೆ ಬರಲಿ, ಅಂಗವಿಕಲತೆ ಬಂದರೆ ಅನ್ವರ್ಥನಾಮ.
ಅದೇ ರೀತಿಯಾಗಿ ಉದ್ಯೋಗ ಇರಲಿ, ಶಿಕ್ಷಕ ಆಗಿರ್ಬೋದು, ಶಿಕ್ಷಕಿ ಆಗಿರ್ಬೋದು, ಅಥವಾ ವ್ಯಾಪಾರಿ ಆಗಿರ್ಬೋದು, ಯಾವುದೇ ಉದ್ಯೋಗದ ಹೆಸರು ಬಂದರೆ ಅದು ಅನ್ವರ್ಥ ನಾಮ ಆಗಿರುತ್ತೆ. ಇದು ವಸ್ತುವಾಚಕದ ಬಗ್ಗೆ. ಅದೇ ರೀತಿಯಾಗಿ ಈಗ ಸರ್ವನಾಮ. ಸರ್ವನಾಮ ಅಂದ್ರೇನು? ನಾಮಪದದ ಬದಲಿಗೆ ಬಳಸುವಂತಹವುಗಳಿಗೆ ನಾವೇನಂತ ಕರಿತೀವಿ? ಸರ್ವನಾಮ ಅಂತ ಕರಿತೀವಿ. ನಾಮಪದದ ಬದಲಿಗೆ ಬಳಸ್ತೀವಿ. ಈಗ ನೋಡಿ, ಆತ್ಮಾರ್ಥಕ. ಆತ್ಮಾರ್ಥಕ ಸರ್ವನಾಮ ಅಂದರೆ ಏನಂದರೆ, ಒಬ್ಬ ವ್ಯಕ್ತಿ ತನ್ನ ಸ್ವಂತಕ್ಕೆ ಬಳಸಿಕೊಳ್ಳುವುದು, ತನ್ನ ಸ್ವಂತಕ್ಕೆ ಹೇಳ್ಕೊಳ್ಳೋದಕ್ಕೆ ಏನಂತ ಕರಿತೀವಿ? ಆತ್ಮಾರ್ಥಕ. ಒಬ್ಬ ವ್ಯಕ್ತಿ ತನ್ನ ಸ್ವಂತಕ್ಕೆ ಹೇಳಿಕೊಳ್ಳೋದಕ್ಕೆ ಏನಂತ ಕರಿತೀವಿ? ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ಉದಾಹರಣೆ ಬಂದ್ಬಿಟ್ಟು ತಾನು, ತಾವು, ಇವೆಲ್ಲ ಏನೋ ತನಗೆ ತಾನೇ ಅನ್ಕೊಳ್ತಾ ಇದ್ದಾರೆ. ತಾನು, ತಾವು, ಈ ರೀತಿ ಏನಾದರೂ ಬಂದರೆ ಅದೇನು? ಆತ್ಮಾರ್ಥಕ ಸರ್ವನಾಮ. ಇನ್ನು ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೇನು? ಪ್ರಶ್ನೆಗಳನ್ನು ಕೇಳುವುದು. ಯಾವುದೇ ಪ್ರಶ್ನೆ ಆಗಿರ್ಬೋದು, ಯಾವುದು, ಹೇಗೆ, ಎಲ್ಲಿ, ಯಾವಾಗ, ಈ ರೀತಿ ಏನು ಬರ್ತಾವೋ ಎಲ್ಲವೂ ಏನಾಗಿರ್ತವೆ? ಪ್ರಶ್ನಾರ್ಥಕ. ಯಾವುದು, ಯಾವಾಗ, ಏನನ್ನು, ಈ ರೀತಿ ಎಲ್ಲ ಪ್ರಶ್ನೆಗಳು ಏನು ಕೇಳ್ತೀವಿ ಆ ಎಲ್ಲವೂ ಏನಾಗಿರ್ತವೆ? ಪ್ರಶ್ನಾರ್ಥಕ ಸರ್ವನಾಮಗಳು ಆಗಿರ್ತವೆ. ಇನ್ನೊಂದೇ ರೀತಿಯಾಗಿ ಪುರುಷಾರ್ಥಕ ಸರ್ವನಾಮ ಅಂತ ಬರುತ್ತೆ. ಈ ಪುರುಷಾರ್ಥಕ ಸರ್ವನಾಮಗಳನ್ನು ನಾವು ಮತ್ತೆ 3 ರೀತಿಯಾಗಿ ವಿಂಗಡಿಸ್ತೀವಿ. ಅದು ಯಾವಪ್ಪ ಅಂದರೆ, ಉತ್ತಮ ಪುರುಷಾರ್ಥಕ ಸರ್ವನಾಮ, ಮಧ್ಯಮ ಪುರುಷಾರ್ಥಕ ಸರ್ವನಾಮ, ಪ್ರಥಮ ಪುರುಷಾರ್ಥಕ ಸರ್ವನಾಮ ಅಂತ ಹೇಳಿ 3 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಇನ್ನು ಉತ್ತಮ ಪುರುಷಾರ್ಥಕ ಸರ್ವನಾಮ. ಉತ್ತಮ ಪುರುಷಾರ್ಥಕ ಸರ್ವನಾಮದಲ್ಲಿ ನಾನು ಮತ್ತು ನಾವು ಅಂತ ಬರುತ್ತೆ. ಉತ್ತಮ ಪುರುಷಾರ್ಥಕ ಸರ್ವನಾಮದಲ್ಲಿ ನಾನು, ನಾವು. ಈ ಉತ್ತಮ ಪುರುಷಾರ್ಥಕ ಸರ್ವನಾಮದಲ್ಲಿ ನಾನು ಅನ್ನುವಂತಹದ್ದು ಏಕವಚನ. ನಾನು ಅನ್ನುವಂತಹದ್ದು ಏಕವಚನ, ನಾವು ಅನ್ನುವಂತಹದ್ದು ಬಹುವಚನ. ಪರೀಕ್ಷೆಯಲ್ಲಿ ಕೇಳ್ಬೋದು, ಉತ್ತಮ ಪುರುಷಾರ್ಥಕ ಸರ್ವನಾಮದ ಏಕವಚನ ಯಾವುದು ಅಂತ ಕೇಳಿದರೆ ಯಾವುದು? ನಾನು. ಉತ್ತಮ ಪುರುಷಾರ್ಥಕ ಸರ್ವನಾಮದ ಬಹುವಚನ ಯಾವುದು ಅಂತ ಕೇಳಿದರೆ ನಾವು. ಅದೇ ರೀತಿಯಾಗಿ ಮಧ್ಯಮ ಪುರುಷಾರ್ಥಕ ಸರ್ವನಾಮ. ಮಧ್ಯಮ ಪುರುಷಾರ್ಥಕ ಸರ್ವನಾಮದಲ್ಲಿ ಕೂಡ ಬರುತ್ತೆ ನೀನು ಮತ್ತು ನೀವು ಅಂತ ಹೇಳಿ. ನೀನು ಮತ್ತು ನೀವು. ಈ ಮಧ್ಯಮ ಪುರುಷಾರ್ಥಕ ಸರ್ವನಾಮದಲ್ಲಿ ಏಕವಚನ ಯಾವುದು ಅಂತ ಕೇಳಿದರೆ ನೀನು ಅನ್ನುವಂತಹದ್ದು ಏಕವಚನ. ನೀನು ಅನ್ನುವಂತಹದ್ದು ಏಕವಚನ, ನೀವು ಅನ್ನುವಂತಹದ್ದು ಬಹುವಚನ. ನೀವು ಅನ್ನುವಂತಹದ್ದು ಬಹುವಚನ. ಅದೇ ರೀತಿಯಾಗಿ ಪ್ರಥಮ ಪುರುಷಾರ್ಥಕ ಸರ್ವನಾಮ. ಪ್ರಥಮ ಪುರುಷಾರ್ಥಕ ಸರ್ವನಾಮದಲ್ಲಿ ಕೂಡ ಏಕವಚನ ಬಹುವಚನ ಬರ್ತವೆ. ಅವು ಯಾವುವು ಅಂದರೆ ಅವನು, ಅವಳು, ಅದು. ಅದೇ ರೀತಿಯಾಗಿ ಅವರು. ಈ ಪ್ರಥಮ ಪುರುಷಾರ್ಥಕ ಸರ್ವನಾಮದಲ್ಲಿ ಅವನು, ಅವಳು, ಅದು ಈ 3 ಏನಪ್ಪ ಅಂತಂದರೆ ಏಕವಚನ. ಇವು ಏಕವಚನ. ಅದೇ ರೀತಿಯಾಗಿ ಅವರು ಅಂತ ಇದೆ, ಅವರು ಅನ್ನುವಂತಹದ್ದು ಬಹುವಚನ. ಅವರು ಅನ್ನುವಂಥದ್ದು ಬಹುವಚನ. 3 ಪ್ರಕಾರಗಳನ್ನಾಗಿ ಮಾಡ್ತೀವಿ. ಉತ್ತಮ ಪುರುಷಾರ್ಥಕ ಸರ್ವನಾಮ, ಮಧ್ಯಮ ಪುರುಷಾರ್ಥಕ ಸರ್ವನಾಮ, ಪ್ರಥಮ ಪುರುಷಾರ್ಥಕ ಸರ್ವನಾಮ. ಉತ್ತಮ ಪುರುಷಾರ್ಥಕ ಸರ್ವನಾಮದ ಏಕವಚನ ಯಾವುದು ಅಂತ ಕೇಳಿದರೆ ನಾನು. ಉತ್ತಮ ಪುರುಷಾರ್ಥಕ ಸರ್ವನಾಮದ ಬಹುವಚನ ಯಾವುದು ಅಂತ ಕೇಳಿದರೆ ನಾವು. ಮಧ್ಯಮ ಪುರುಷಾರ್ಥಕ ಸರ್ವನಾಮದ ಏಕವಚನ ಯಾವುದು ಅಂತ ಕೇಳಿದರೆ ನೀನು. ಮಧ್ಯಮ ಪುರುಷಾರ್ಥಕ ಸರ್ವನಾಮದ ಬಹುವಚನ ಯಾವುದು ಅಂತ ಕೇಳಿದರೆ ನೀವು. ಪ್ರಥಮ ಪುರುಷಾರ್ಥಕ ಸರ್ವನಾಮದ ಏಕವಚನ ಯಾವುದು ಅಂತ ಕೇಳಿದರೆ ಅವನು, ಅವಳು, ಅದು ಇವು ಏಕವಚನ. ಮಧ್ಯಮ ಪುರುಷಾರ್ಥಕ ಸರ್ವನಾಮದ ಬಹುವಚನ ಯಾವುದು ಅಂತ ಕೇಳಿದರೆ ಅವರು, ಇದು ಬಹುವಚನ. ಈಗೇನು ಇಂಗ್ಲೀಷ್ನಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಏನು ಓದ್ತೀವಿ, ಅದೇ ರೀತಿಯಾಗಿ ಕನ್ನಡದಲ್ಲಿ ಉತ್ತಮ, ಮಧ್ಯಮ ಮತ್ತು ಪ್ರಥಮ ಅಂತ ಹೇಳಿ ನೋಡ್ತೀವಿ. ಇದು ಸರ್ವನಾಮದ ಬಗ್ಗೆ. ಅದೇ ರೀತಿಯಾಗಿ ಇನ್ನು ಗುಣವಾಚಕ. ಗುಣವಾಚಕ ಅಂದ್ರೇನು? ಹೆಸರೇ ಸೂಚಿಸ್ತಾ ಇದೆ, ವಸ್ತುವಿನ ಗುಣದ ಬಗ್ಗೆ ಹೇಳುವುದಕ್ಕೆ ನಾವು ಗುಣವಾಚಕ ಅಂತ ಕರಿತೀವಿ. ಉದಾಹರಣೆ ನೋಡಿ, ಸಿಹಿ.
ಸಿಹಿಯಾದ ಹಣ್ಣು, ಸಿಹಿಯಾಗಿ ಅದು ಹಣ್ಣು ಹೇಗಿದೆ, ಸಿಹಿಯಾಗಿದೆ ಅಥವಾ ಕಹಿಯಾಗಿದೆ, ಒಂದು ಹಣ್ಣಿನ ಗುಣದ ಬಗ್ಗೆ ಹೇಳ್ತಾ ಇದೆ. ಆ ರೀತಿ ಬಂದರೆ ಏನು, ಗುಣವಾಚಕ. ಸಿಹಿ ಅನ್ನುವುದು ಒಂದು ಗುಣವಾಚಕ. ಅದೇ ರೀತಿಯಾಗಿ ದೊಡ್ಡದು, ಏನು, ದೊಡ್ಡದು, ದೊಡ್ಡದಾಗಿದೆ. ಪೆಸಿಫಿಕ್ ಮಹಾಸಾಗರ ಏನು, ಅತಿ ದೊಡ್ಡ ಮಹಾಸಾಗರ, ದೊಡ್ಡದು, ಅದರ ಏನು ಗುಣ ಬಗ್ಗೆ ಹೇಳ್ತಾ ಇದೆ. ಆ ರೀತಿ ಹೇಳಿದರೆ ಗುಣವಾಚಕ. ಚಿಕ್ಕದು, ಚಿಕ್ಕ ನದಿ, ನದಿ ಹೇಗಿದೆ, ಚಿಕ್ಕದಾಗಿದೆ, ಆ ನದಿ ಗುಣದ ಬಗ್ಗೆ ಹೇಳ್ತಾ ಇದೆ, ಗುಣವಾಚಕ. ಅದೇ ರೀತಿಯಾಗಿ ಬಿಳಿ, ಕರಿ, ಎಲ್ಲ ಕಲರ್ಸ್ ಏನು ಬರ್ತವೆ, ಎಲ್ಲವೂ, ಎಲ್ಲ ಬಣ್ಣಗಳು, ಬಿಳಿ ಆಗಿರ್ಬೋದು, ಕರಿ ಆಗಿರ್ಬೋದು, ಈ ರೀತಿ ಏನು ಬರ್ತವೆ, ಅದು ಕೂಡ ಏನು, ಒಂದು ವಸ್ತುವಿನ ಬಣ್ಣದ ಗುಣದ ಬಗ್ಗೆ ಹೇಳ್ತಾ ಇದೆ. ಬಿಳಿ, ಕರಿ ಯಾವೇನು ಬರ್ತವೆ, ಗುಣವಾಚಕಕ್ಕೆ ಉದಾಹರಣೆ. ಇನ್ನು ಸಂಖ್ಯಾವಾಚಕ. ಸಂಖ್ಯಾವಾಚಕ ಅಂದರೆ ಏನಂದರೆ ಸಂಖ್ಯೆಯಿಂದ ಕೂಡಿರ್ತವೆ. ಸಂಖ್ಯಾವಾಚಕ ಅಂದ್ರೇನು, ಸಂಖ್ಯೆಯನ್ನು ಸೂಚಿಸುವಂತಹ ಪದಗಳು. ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ನಾವು ಏನಂತ ಕರಿತೀವಿ, ಸಂಖ್ಯಾವಾಚಕ ಅಂತ ಕರಿತೀವಿ. ಉದಾಹರಣೆ ನೋಡಿ, 1, 2, 3, 4, 1000, 10,000, ಈ ರೀತಿಯಾಗಿ ಏನು ಬರ್ತಾವೋ, ಸಂಖ್ಯೆಯಿಂದ ಏನು ಕೂಡಿರ್ತಾವೋ ಅವೆಲ್ಲವೂ ಏನು, ಸಂಖ್ಯಾವಾಚಕ. ಇನ್ನು ಅದೇ ರೀತಿಯಾಗಿ ಸಂಖ್ಯೆಯ ವಾಚಕ. ಇವೆರಡಕ್ಕೂ ಏನಪ್ಪ ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ. ಸಂಖ್ಯಾವಾಚಕ ಅಂದ್ರೇನು, ಸಂಖ್ಯೆಯಿಂದ ಕೂಡಿ ಸಂಖ್ಯೆಯನ್ನು ಒಳಗೊಂಡಿರುತ್ತೆ. ಸಂಖ್ಯೆಯ ವಾಚಕ ಅಂದರೆ ಏನಂದರೆ ಸಂಖ್ಯೆಯಿಂದ ಕೂಡಿದ ಶಬ್ದಗಳು. ಉದಾಹರಣೆ ನೋಡಿ, 1ನೇಯ, 4ನೇಯ, 10ನೇಯ, 20ನೇಯ, 1000ನೇಯ, ಈ ರೀತಿಯಾಗಿ ಎಕ್ಸಾಕ್ಟಾಗಿ ಹೇಳ್ತಾ ಇರ್ತೇವೆ. ಎಷ್ಟೋ ಜನ ಹೇಳ್ತಾರೆ, ನಾನು ಹೇಳ್ತೀನಿ 4ನೇಯ ವ್ಯಕ್ತಿ ಬಾ, 5ನೇಯ ವ್ಯಕ್ತಿ ಬಾ, ಈ ರೀತಿಯಾಗಿ ಏನು ಹೇಳ್ತೀವೋ ಅವೆಲ್ಲವೂ ಏನಾಗಿರ್ತವೆ, ಸಂಖ್ಯೆಯ ವಾಚಕ ಆಗಿರ್ತವೆ. ಅದಕ್ಕೆ ಏನು ಮಾಡ್ಬೋದು, ಇಲ್ಲಿ ಎ ಅನ್ನೋದನ್ನು ಗಮನಿಸ್ಬೋದು. ನಾವು ಎ ಅಂತ ಗಮನಿಸ್ಬೋದು. ಎ ಅನ್ನು ಏನಂತ ಕರಿತೀವಿ, ಅವಧಾರಣಾವ್ಯಯ ಅಂತ ಕರಿತೀವಿ. ಅವಧಾರಣಾವ್ಯಯ, ಅವಧಾರಣೆ ಅಂದರೆ ಏನು ಅಂದರೆ ಎ. ಈ ಎ ಅನ್ನುವುದು ಅವಧಾರಣೆ. ಎ ಅನ್ನುವಂಥದ್ದು ಏನಾದರೂ ಈಗ ಬಂದರೆ 1ನೇಯ, 10ನೇಯ, 4ನೇಯ, ಇಲ್ಲಿ ಎ ಅನ್ನು ಗಮನಿಸ್ಬೋದು. ಆ ರೀತಿಯಾಗಿ ಏನಾದರೂ ಬಂದರೆ ಏನಾಗುತ್ತೆ, ಸಂಖ್ಯೆಯ ವಾಚಕ. ಸಂಖ್ಯೆಯಿಂದ ಕೂಡಿರಬೇಕು. 10ನೇಯ ಆಗಿರ್ಬೋದು, ಲಕ್ಷಣೀಯ ಆಗಿರ್ಬೋದು, 10,000ನೇಯ ಆಗಿರ್ಬೋದು, ಆ ರೀತಿಯಾಗಿ ಏನಾದರೂ ಬಂದರೆ ಅದು ಸಂಖ್ಯೆಯ ವಾಚಕ. ಇನ್ನು ಭಾವನಾಮ. ಭಾವನಾಮ ಅಂದ್ರೇನು, ನಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೊರಹಾಕುವುದು. ಉದಾಹರಣೆಗೆ ಯಾವುವು, ಓಹೋ ಅಂತ ಬರ್ಬೋದು, ಓಹೋ. ಆಮೇಲೆ ಹಬ್ಬ ಅಂತ ಬರ್ಬೋದು, ಹಬ್ಬ ಎಷ್ಟು ದೊಡ್ಡ ಹಾವು ಅನ್ನೋದು, ಹಬ್ಬ. ಆಹಾ ಎಷ್ಟು ಸುಂದರ, ಆಹಾ ಆಗಿರ್ಬೋದು. ಆಮೇಲೆ ಛೇ ಅಂತ ಏನಾದರೂ ಕೆಲಸ ಆಗದಿದ್ದರೆ ಏನಂತ ಕರಿತೀವಿ, ಛೇ ಅಂತ ಆಗಿರ್ಬೋದು. ಅಕಟ ಕಟ ಆಗಿರ್ಬೋದು, ಅಕಟ ಕಟ, ಅಕಟ ಕಟ ಆಗಿರ್ಬೋದು. ಈ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿರೋ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸೋದು, ಅವುಗಳಿಗೇನು ಭಾವನಾಮ ಅಂತ ಕರಿತೀವಿ. ಅದಷ್ಟೇ ಅಲ್ಲದೆ ನೋಡುವುದರ ಭಾವ. ಇವು ಪ್ರಶ್ನೆ ಕೇಳಿದ್ದಾನೆ. ನೋಡುವುದರ ಭಾವ ಏನು, ನೋಟ. ನೋಡುವುದರ ಭಾವ ಏನು, ನೋಟ. ಓಡುವುದರ ಭಾವ ಓಟ, ಓಡುವುದರ ಭಾವ ಓಟ. ಕರಿಯದರ ಭಾವ ಕರಿ ಅಥವಾ ಕಪ್ಪು. ಈ ರೀತಿಯಾಗಿ ಪ್ರಶ್ನೆ ಕೇಳಿದಾನೆ. ನೋಡುವುದರ ಭಾವ ನೋಟ, ಓದುವುದರ ಭಾವ ಯಾವುದು, ಓಟ. ಕರಿಯದರ ಭಾವ ಯಾವುದು, ಕಪ್ಪು ಅಥವಾ ಕರಿ. ಬಿಳಿಯದರ ಭಾವ ಯಾವುದು, ಬಿಳುಪು. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದಾನೆ. ಇದನ್ನು ನೋಡ್ಕೋಬೇಕು. ನೋಡುವುದರ ಭಾವ, ಓಡುವುದರ ಭಾವ, ಇದ್ರ ಮೇಲೆ ಪ್ರಶ್ನೆ ಕೇಳಿದಾನೆ. ಅದೇ ರೀತಿಯಾಗಿ ಈಗ ಪರಿಮಾಣವಾಚಕ. ಪರಿಮಾಣವಾಚಕ ಅಂದರೆ ಒಂದು ವಸ್ತುವಿನ ಪ್ರಮಾಣವನ್ನು ಹೇಳುವುದು. ಅಷ್ಟು, ಇಷ್ಟು, ಹಲವು, ಕೆಲವು, ಈ ರೀತಿಯಾಗಿ ಏನು ಶಬ್ದಗಳು ಬರ್ತಾವೋ ಅವು ಪರಿಮಾಣ ವಾಚಕ. ಉದಾಹರಣೆಗಳನ್ನ ಗಮನಿಸ್ಬೋದು. ಅಷ್ಟು ದೊಡ್ಡ ಮರ ಹೇಗೆ ಕಡಿದರು, ಅಷ್ಟು ಅನ್ನೋದು ಪರಿಮಾಣವನ್ನು ಸೂಚಿಸ್ತಾ ಇದೆ. ತರಗತಿಯಲ್ಲಿ ಎಷ್ಟು ಜನ ಇದ್ದಾರೆ, ತರಗತಿಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಅನ್ನುವಂಥದ್ದೇನೋ ಅದು ಕೂಡ ಒಂದು ಪ್ರಮಾಣವನ್ನು ಸೂಚಿಸ್ತಾ ಇದೆ. ಸುಮಾರು, ಅದು ಕೂಡ ಪರಿಮಾಣವಾಚಕ. ಹಲವು, ಹಲವು, ಕೆಲವು, ಈ ರೀತಿ ಏನು ಬರ್ತದೋ ಪ್ರಮಾಣವನ್ನು ಏನು ಸೂಚಿಸ್ತದೋ ಅದು ಪರಿಮಾಣವಾಚಕ ಆಗಿರುತ್ತೆ. ಅದೇ ರೀತಿಯಾಗಿ ದಿಗ್ವಾಚಕ. ದಿಗ್ವಾಚಕ ಅಂದ್ರೇನು, ದಿಕ್ಕುಗಳನ್ನು ಸೂಚಿಸುವುದು. ದಿಕ್ಕುಗಳಂದ್ರೇನು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯವ್ಯ, ಆಗ್ನೇಯ, ಅವಷ್ಟೇ ಅಲ್ಲ, ಅವಷ್ಟೇ ಅಲ್ಲದೆ ದಿಕ್ಕುಗಳನ್ನು ಸೂಚಿಸೋದೇನು, ಆಚೆ, ಈಚೆ, ಅಲ್ಲಿ, ಇಲ್ಲಿ, ಈ ರೀತಿ ಏನು ಬರ್ತಾವೋ ಬಲಗಡೆ, ಎಡಗಡೆ, ಮೇಲೆ, ಕೆಳಗೆ,
ಈ ರೀತಿ ಏನು ಬರ್ತಾ ಇಲ್ಲಿ ಹೇಳ್ತಾ ಇದ್ದೀವಿ ನಾವು ಒಂದು ದಿಕ್ಕನ್ನು ಸೂಚಿಸ್ತಾ ಇದ್ದೀವಿ. ಪುಸ್ತಕ ಎಲ್ಲಿದೆ ಅಂತ ಹೇಳ್ತೀವಿ, ಟೇಬಲ್ ಮೇಲೆ ಇದೆ, ಟೇಬಲ್ನ ಬಲಗಡೆ ಇದೆ, ಟೇಬಲ್ನ ಎಡಗಡೆಗೆ ಇದೆ. ಈ ರೀತಿಯಾಗಿ ಏನು ದಿಕ್ಕುಗಳನ್ನ ಸೂಚಿಸ್ತೀವೋ ಅವೆಲ್ಲವೂ ಏನಾಗಿರ್ತವೆ, ದಿಗ್ವಾಚಕ, ದಿಕ್ಕುಗಳನ್ನು ಸೂಚಿಸುವುದು. ಅದೇ ರೀತಿಯಾಗಿ ಪ್ರಕಾರವಾಚಕ ಅಂದರೆ ಪ್ರಕಾರಗಳ ಬಗ್ಗೆ ಹೇಗೆ ಇದೆ ಅನ್ನೋದು ಪ್ರಕಾರವಾಚಕ. ಒಂದು ವಸ್ತು ಹೇಗೆ ಇದೆ, ಎಂತಹ, ಅಂತಹ, ಇಂತಹ. ಏನು ಹೇಳ್ತೀನಿ ಅಂದರೆ, ಮೊನ್ನೆ ತಂದಿದ್ದೆಯಲ್ಲ ಅಂತಹ ಸಿಹಿಯಾದ ಹಣ್ಣು, ಮೊನ್ನೆ ತಂದಿದ್ದೆಯಲ್ಲ ಅಂತಹ ಸಿಹಿಯಾದ ಹಣ್ಣು, ಅಂತಹ ಬಂತಲ್ಲ ಅದು ಪ್ರಕಾರವಾಚಕ. ಎಂತಹ ಪುಸ್ತಕ, ಒಳ್ಳೆಯ ಪುಸ್ತಕ, ಎಂತಹ, ಎಂತಹ ಅನ್ನೋದೇನು ಈ ಥರ. ನೆಕ್ಸ್ಟು ಅಂತಹ ಆಗಿರ್ಬೋದು, ನೀವು ಮೊನ್ನೆ ತಂದಿದ್ದಿಲ್ಲ ಅಂತಹ ಪುಸ್ತಕ. ಈ ರೀತಿ ಏನು ಪ್ರಕಾರಗಳು ಬರ್ತವೆ ಅವೇನಾಗಿರ್ತವೆ, ಪ್ರಕಾರವಾಚಕ. ಇದು ನಾಮಪದದ ಬಗ್ಗೆ. ನಿಮಗೆ ಏನಾದರೂ ಈ ಕ್ಲಾಸ್ ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.